ಆಫ್ರಿಕಾ ಕಾಂಟಿನೆಂಟ್ ಎಷ್ಟು ದೊಡ್ಡದಿದೆ ಅಂದ್ರೆ ಇದರಲ್ಲಿ ಅಮೆರಿಕ, ಚೀನಾ ಮತ್ತೆ ಭಾರತದಂತಹ 3 ದೇಶಗಳು ಒಟ್ಟಿಗೆ ಇರಬಹುದು. ಮ್ಯಾಪ್ ನಲ್ಲಿ ಇದು ಗ್ರೀನ್ಲ್ಯಾಂಡ್ ನಷ್ಟು ಕಾಣುತ್ತೆ, ಆದರೆ ಇದು ನಿಜ ಅಲ್ಲ. ಇದರಲ್ಲಿ 14 ಗ್ರೀನ್ಲ್ಯಾಂಡ್ ಆರಾಮಾಗಿ ಕೂರಬಹುದು. ಇವತ್ತು ಆಫ್ರಿಕಾ ಖಂಡದಲ್ಲಿ 54 ದೇಶಗಳಿವೆ, ಆದರೆ 1880ರವರೆಗೆ ಇದು ಪೂರ್ತಿ ಒಂದೇ ದೇಶ ಆಗಿರ್ತಾ ಇತ್ತು. ಯುರೋಪಿಯನ್ನರು ಇದನ್ನ ಭಾಗಗಳಾಗಿ ವಿಂಗಡಣೆ ಮಾಡಿದ್ರು, ಮತ್ತೆ ಯುರೋಪ್ನ 7 ದೇಶಗಳು ಆಫ್ರಿಕಾದ ಬೇರೆ ಬೇರೆ ಕ್ಷೇತ್ರಗಳನ್ನ ತಮ್ಮ ಕಂಟ್ರೋಲ್ ನಲ್ಲಿ ತಗೊಂಡಿದ್ರು. ಇದರ ಪರಿಣಾಮ ಈ ಕ್ಷೇತ್ರಗಳು ಬೇರೆ ಬೇರೆ ಪ್ರಭಾವಕ್ಕೆ ಒಳಗಾಗಿದ್ವು. ಇದೇ ಕಾರಣದಿಂದ ಸ್ವತಂತ್ರದ ನಂತರವೂ ಆಫ್ರಿಕಾ ಖಂಡದಲ್ಲಿ ತಮ್ಮ ಮಧ್ಯೆ ಒಳಜಗಳ ನಡೆಯುತ್ತೆ, ಮತ್ತೆ ಇಷ್ಟು ಭಾಗಗಳಾಗಿ ಇದು ವಿಂಗಡಣೆ ಆಗಿದೆ. ಪರಿಸ್ಥಿತಿ ಈ ತರ ಇದೆ. ಎಲ್ಲಕ್ಕಿಂತ ಜಾಸ್ತಿ ಬಡತನ ಇದೇ ಖಂಡದಲ್ಲಿದೆ. ಅನೇಕ ಒಳಜಗಳದ ಕಾರಣದಿಂದ 2011ರಲ್ಲಿ ದಕ್ಷಿಣ ಸುಡಾನ್ ದೇಶ ಹುಟ್ಟಿಕೊಳ್ತು. ಒಂದ್ ವೇಳೆ ಆಫ್ರಿಕಾ ಖಂಡ ಒಂದು ದೇಶ ಆಗಿರ್ತಾ ಇದ್ದಿದ್ರೆ ಜಗತ್ತಿನ ಶ್ರೀಮಂತ ದೇಶ ಆಗಿರ್ತಾ ಇತ್ತು. ಇದರ ಬಳಿ ಜಗತ್ತಿನ 30% ಮಿನರಲ್ಸ್ ಇರ್ತಾ ಇತ್ತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.